ನಮ್ಮಣ್ಣ ಎಷ್ಟು ದಂಡಪಿಂಡ ಅಂದ್ರೆ ಬುದ್ಧಿ ಬೇಡವಾ? ಪಾಪ ನಾನು ಇಲ್ಲ ಅಂತ ನಮ್ಮ ಅಪ್ಪಂಗೆ ಎಲ್ಲಾರು ಸೇರ್ಕೊಂಡ್ಬಿಟ್ಟು ಮೋಸ ಮಾಡ್ಬಿಟ್ಟಿದ್ದಾರೆ. ಆಸ್ತಿ ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಅಪ್ಪನ ಕೈಲಿಂದ. ಹೊಟ್ಟೆ ಎಲ್ಲ ಉರಿದೋಗಂಗ ಆಗ್ತೈತೆ. ನಮ್ಮಣ್ಣಂಗೆ ಎಲ್ಲಿ ಬರ್ಬೇಕು ಅವೆಲ್ಲ ಜ್ಞಾನ ಇಲ್ಲ ಅವನಿಗೆ. ಬೇಕಾದ್ರೆ ಕದ್ದು ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿಲ್ದಂಗೆ ಮದುವೆ ಆಗೋದು ಮಾತ್ರ ಬಹಳ ಚೆನ್ನಾಗಿ ಗೊತ್ತು. ಅದು ಬಿಟ್ರೆ ಇನ್ನೇನ್ ಬರುತ್ತೆ ಅವನಿಗೆ? ದಂಡಪಿಂಡಂಗೆ ಬರ್ಲಿ ಅಂತ ಕಾಯ್ತಿದ್ದೀನಿ ನಮ್ಮ ಅಣ್ಣಂಗೆ. ಅಲ್ಲ ನಮ್ಮ ಅಮ್ಮ ನಮ್ಮ ಅಪ್ಪ ಮನೆ ಒಳಗಡೆ ಅವನಿಗೆ ಯಾಕೆ ಬಿಟ್ಕೊಂಡಿದ್ದಾರೋ ಏನೋ ಅತ್ಲಾಗಿ ಮನೆಯಿಂದ ಆಚೆ ಕಡೆ ಕಳಿಸ್ತಾರೆ ಗಂಡ ಹೆಂಡತಿ ಇಬ್ರಿಗುನು. ಮಾರ್ ತಿನ್ಕೊಂಡ್ತಳಿ. ನಮ್ಮಮ್ಮನು ಬಲು ಇದ್ ಮಾಡ್ತೈತೆ ನನಗೆ. ಮೊದ್ಲು ನಾನು ಕಾಲೇಜಿಂದ ಎಲ್ಲ ಬಂದಾಗ ನಮ್ಮಮ್ಮ ಎಷ್ಟೊಂದು ಪ್ರೀತಿಯಿಂದ ನೋಡ್ಕೊಳ್ತಿದ್ರು. ಏನ್ ತಿಂತೀಯಾ, ರುಚಿ ರುಚಿಯಾಗಿ ಅಡಿಗೆ ಮಾಡ್ಕೊಡೋದೇನ್ ಕೇಳ್ತೀರಾ, ಅಷ್ಟೊಂದ್ ಚೆನ್ನಾಗಿ ಮುದ್ದಾಗಿ ನೋಡ್ತಿದ್ದು. ಇವಾಗಂತೂ ಸೊಸೆ ಸೊಸೆ ಮುದ್ದು ಸೊಸೆ ಮುದ್ದು ಅಂತಾನೆ ಅವರಿಂದನೇ ತಿರುಗ್ತಿರ್ತಾರೆ. ಇಬ್ರು ಒಂದಾಗ್ಬಿಟ್ಟಿದ್ದಾರೆ. ನನಗೆ ಕರೆಕ್ಟ್ ಆಗಿ ನೋಡ್ಕೊಳೋದಿಲ್ಲ. ಹಿಂಗೆ ಬಿಡ್ಕೊಳ್ತಾ ಹೋದ್ರೆ, ಹಿಂಗೆ ಮಾಡ್ತಾ ಹೋದ್ರೆ ನನಗೆ ಗ್ಯಾರಂಟಿ ನಮ್ಮಮ್ಮ ಮರ್ತೇ ಬಿಡ್ತಾರೆ. ಏನೋ ಮಗಳು ಅನ್ನೋದೇನೆ ಪ್ರೀತಿ ಇಟ್ಕೊಳಲ್ಲ. ಏನೋ ಏನಾದ್ರೂ ಮಾಡ್ಬಿಟ್ಟು ನಮ್ಮ ಅತ್ತಿಗೆನೂ ನಮ್ಮ ಅಣ್ಣಂಗೂ ಮನೆಯಿಂದ ಮೊದ್ಲು ಆಚೆ ಕಡೆ ಹಾಕ್ಬೇಕು. ಇಲ್ಲ ಅಂದ್ರೆ ಸರಿ ಆಗಲ್ಲ ಇದು. ಯಾಕ ಅತಿ ಆಗ್ತಾ ಬಂತು. ನಾನು ಏನೋ ಸುಮ್ಕಿದ್ದೀನಿ ಅಂತ ಬಾಳ ಆಗ್ತೈತಿದ್ ಯಾಕ? ಏನು ಫಸ್ಟಿಂದ ಏನು ಮೊದ್ಲಿಂದ ಏನು ಹೊಲ ತೋಟ ಏನು ನೋಡ್ಕೊಂಡಿಲ್ಲ. ನಮ್ಮಣ್ಣ ಬರೀ ಅಲ್ಲಿ ಇಲ್ಲಿ ತಿರುಗಾಡೋದೇ ಆಯ್ತು ಅವನಿಗೆ. ಕಾಲೇಜಿಗೆ ಹೋಗ್ತೀನಿ ಅಂತ ಹೋಗ್ಬಿಟ್ಟು ಬೈಕ್ ತಗೊಂಡು ಪೋಲಿ ತಿರುಗಾಡೋದು, ಬೀಗ್ ರೂಟಿಗೆ ಹೋಗ್ಬೇಕು, ಫ್ರೆಂಡ್ಸ್ ಮದ್ವೆಗೆ ಹೋಗ್ಬೇಕು, ಟೂರಿಗೆ ಹೋಗ್ಬೇಕು, ಅಲ್ಲಿ ಇಲ್ಲಿ ಹೋಗೋದು, ಬರೀ ಎಂಜಾಯ್ ಮಾಡೋದೇ ಆಯ್ತು. ಮೊದ್ಲಿಂದಾನು ಕಷ್ಟಪಟ್ಬಿಟ್ಟು ತೋಟ ಹೊಲ ಗದ್ದೆ ಕೋಳಿ ಫಾರಂ ಕುರಿ ಫಾರಂ ಎಲ್ಲ ಮೇಂಟೈನ್ ಮಾಡಿರೋದು ನಮ್ಮ ಮಾವ. ನಮ್ಮ ಮಾವನು ನಮ್ಮ ಅತ್ತೆ ಎಷ್ಟು ಕಷ್ಟಪಟ್ಟಿದಾರೆ ಅಂತ ನನಗ್ ಮಾತ್ರ ಗೊತ್ತೈತೆ. ಇವ್ರೇನೋ ದೊಡ್ಡದಾಗಿ ಬಂದ್ಬಿಟ್ಟು ಇವಾಗ ಬಂದ್ಬಿಟ್ರೆ ಪಾಪ ಕಷ್ಟಪಟ್ಟಿರೋದವ್ರು, ಮನೆಯೆಲ್ಲ ಉಳಿಸಿರೋದವ್ರು, ಎಲ್ಲ ಮೇಂಟೈನ್ ಮಾಡಿರೋದವ್ರು ನಮ್ಮ ಮಾವನು ನಮ್ಮ ಅತ್ತೆ. ನಮ್ಮ ಅಪ್ಪನ ಜೊತೆ ಸೇರ್ಕೊಂಡ್ಬಿಟ್ಟು ಎಷ್ಟೊಂದು ಕಷ್ಟಪಟ್ಟೈತ್ ನಮ್ಮ ಮಾವ. ಅವಳ ಮಗಳಿಗೆ ಮದುವೆ ಆಗಿದ್ರೆ ನಮ್ಮಣ್ಣ ಇನ್ನು ಎಷ್ಟು ಚೆನ್ನಾಗಿರೋದು. ಪಾಪ ನಮ್ಮ ಮಾವ ಅಷ್ಟೊಂದು ಕಷ್ಟಪಟ್ಟಿದ್ದಕ್ಕೆ ಹೆಂಗ ನೆಮ್ಮದಿಯಾಗಾರು ಇರ್ತಿದ್ರು ಎಲ್ಲಾರು ಒಟ್ಟಿಗೆ ಸೇರ್ಕೊಂಡ್ಬಿಟ್ಟು. ಇವಾಗ ಈಗ ಯಾರಿಗ ಮದುವೆ ಆಗ್ಬಿಟ್ಟು ಬಂದು ನೋಡಿ ಇವಾಗ ಹೆಂಗ್ ಇದ್ ಮಾಡ್ತಿದಾರಂತ. ಇವ್ರು ಪ್ರಯತ್ನನೇ ಇಲ್ದಂಗ್ ಮಾಡ್ತಿದಾರಲ್ಲ. ನನಗೆ ಎಷ್ಟು ಹೊಟ್ಟೆ ಉರಿತೈತೆ ಹೇಳ್ಕಣಕ್ಕಿಲ್ಲ. ಹೇಳ್ಕಣಂಗಿಲ್ಲ ಬಿಡಂಗಿಲ್ಲ ಹಂಗಾಗ್ತೈತ್ ನನಗೆ. ಈಗ ಮಾತ್ರ ದೊಡ್ಡದಾಗ್ ಬೇರೆ ಓಡಾಡ್ತಾನೆ. ತೋಟ ಹೊಲ ಗದ್ದೆ ಅಂತ ನಾಟಕ ಮಾಡ್ಕೊಂಡು ಬರೀ ನಾಟಕಗಾರ. ನನಗ್ ಗೊತ್ತಿಲ್ವಾ? ಅಲ್ಲ ತಂಗಿ ಬರ್ತಿದಂತ ಗೊತ್ತಿದ್ರು ಫೋನ್ ರಿಸೀವ್ ಮಾಡ್ಲಿಲ್ಲ. ಹೋಗ್ಬೇಕು ಕರ್ಕೊಂಬರಕ್ ಹೋಗ್ಬೇಕು ಅಂತಾನು ಏನ ಒಂದ್ ಫೋನ್ ಎತ್ತಿಲ್ಲ. 2-3 ಸಲ ಫೋನ್ ಮಾಡಿದ್ರು ಅಲ್ಲ ಅಟ್ಲೀಸ್ಟ್ ಫೋನ್ ಎತ್ತಿಲ್ಲ ಅಂದ್ರೂ ಪರವಾಗಿಲ್ಲ. ಇವಾಗ್ಲಾದ್ರೂ ನೋಡ್ಬಿಟ್ಟು ನನ್ ತಂಗಿ ಫೋನ್ ಮಾಡಿದಾಳಲ್ಲ ನೋಡೋಣ, ರಿಸೀವ್ ಮಾಡೋಣ ಅಂತನಾದ್ರೂ ಜ್ಞಾನ ಬೇಡವಾ? ಮೊದ್ಲಂತೂ ಒಂದ್ಸಲಿ ಫೋನ್ ಬಂತು ಅಂದ್ರೆ ತಂಗಿದು ಎಷ್ಟು ಸಲಿ ಫೋನು ಯಾಕವ್ವ ತಂಗಿಯವ್ವ ಫೋನ್ ಮಾಡಿದ್ಯಾ ಅಂತ ಪಟ್ ಅಂತ ಎತ್ಬಿಟ್ಟು ಇಲ್ಲ ತಿರ್ಗಾ ಫೋನ್ ಮಾಡೋರು. ಇವಾಗ ತಲೆನೇ ಕೆಡಿಸ್ಕೊಳಲ್ಲ. ಅಗಳ ಚಂದು ಬಂದಳೆ, ಹೆಂಗ ಒಳ್ಳೇದೇ ಆಯ್ತು. ಬರ್ಲಿ ಬರ್ಲಿ ಅಂತಾನೆ ಅಲ್ವಾ ನಾನು ಕಾಯ್ತಿದ್ದು. ಇಷ್ಟ ದಿವಸ ಅತ್ತೆ ಸೊಸೆ ಇಬ್ರಾಳುನು ಏನು ಒಟ್ಟಿಗೆನೆ ಹೆಂಗಿದಾರಂದ್ರೆ ಹೇಳ್ಕೊಳಂಗಿಲ್ಲ. ನಾನು ಏನಾದ್ರೂ ಮಾಡ್ಬಿಟ್ಟು ಇಬ್ರಿಗೂ ಜಗಳ ಹಾಕ್ಬಿಟ್ಟು ಮನೆಯಿಂದ ಇಬ್ರಿಗೂ ಆಚೆ ಕಡೆ ಕಳಿಸ್ಬಿಡೋಣ. ಆ ಇವಳಿಗೆ ಶಶಿಗೆ ಏನಾದ್ರೂ ಮಾಡ್ಬಿಟ್ಟು ಮನೆಯಿಂದ ಆಚೆ ಕಡೆ ಕಳಿಸ್ಬಿಟ್ರೆ ಅತ್ಲಾಗ ನೆಮ್ಮದಿಯಾಗಿ ನಾವಾದ್ರೂ ಇರ್ಬೋದಲ್ಲ ಅಂತ ಎಷ್ಟು ಪ್ರಯತ್ನ ಪಡ್ತಿದ್ದೀನಿ ಅತ್ತೆ ಸೊಸೆ ಮಧ್ಯದಲ್ಲಿ ಜಗಳ ಹಾಕೋದಕ್ಕೆ. ಏನ್ ಮಾಡಿದ್ರು ಮಾತೆ ಕೇಳಲ್ವಲ್ಲ. ಏನ್ ಮಾಡಿದ್ರು ಎಷ್ಟು ಪ್ರಯತ್ನ ಪಟ್ರು ಆಗ್ತಾನೆ ಇರಲಿಲ್ಲ. ಇನ್ಮೇಲಿಂದ ಹೆಂಗ ಒಳ್ಳೆ ಟೈಮಿಗೆನೆ ನಮ್ ಚಂದು ಬಂದಿದ್ದಾಳೆ. ಚಂದು ಹೆಂಗ ನಾವ್ ಹೇಳ್ದಂಗ ಮಾತು ಕೇಳ್ತಾಳೆ. ಅತ್ತೆ ಬಾವ ಮಾವ ಅಂದ್ಕೊಂಡು ನಾವ್ ಹೇಳ್ದಂಗೆಲ್ಲ ಮಾತು ಕೇಳ್ತಾಳೆ. ಚಂದು ಕಡೆಯಿಂದಾನೆ ಏನಾದ್ರೂ ಮಾಡ್ಬಿಟ್ಟು ಇವಳಿಗೆ ಶಶಿಗೆ ಮನೆಯಿಂದ ಆಚೆ ಕಡೆ ಹಾಕ್ಬಿಡ್ಬೇಕು. ಆ ಶಶಿಗುನು ದಿಲೀಪಂಗುನು ಹಂಗ್ ಮಾಡೇ ಮಾಡ್ತೀನಿ. ನಾನಂತೂ ಬಿಡ್ತೀನ, ಏನಾದ್ರೂ ಒಂದ್ ಮಾಡೇ ಮಾಡ್ತೀನಿ. ಚಂದು ಚಂದು ಚೆನ್ನಾಗಿದೀಯನಮ್ಮ? ಅಯ್ಯೋ ಅತ್ತೆ, ಏನತ್ತೆ ಇವಾಗ ಬರ್ತಿದ್ದೀರಾ ನೀವು? ಅಲ್ಲ ನಾನೇ ಮನೆ ಹತ್ರ ಬರೋದಂತ ನೋಡ್ತಿದ್ದೆ, ಅಷ್ಟಲ್ಲಿ ನೀವೇ ಬಂದ್ರೆ ಬನ್ನಿ ಬನ್ನಿ ಅತ್ತೆ. ಈ ಮನೇಲಿ ಯಾರಿಗೂ ನಮ್ಮ ಮೇಲೆ ಪ್ರೀತಿನೇ ಇಲ್ಲ ಕಣ್. ಬರ್ರಿ, ನಿಮ್ಗುನು ಮಾವ ಇಬ್ರಿಗೇನೆ ನಮ್ಮ ಮೇಲೆ ಪ್ರೀತಿ ಅಂತ ಉಳ್ಕೊಂಡಿರೋದು. ಅಷ್ಟು ಚೆನ್ನಾಗಿ ನನಗೆ ಮುದ್ದಾಡ್ತಿರೋದು. ಬನ್ನಿ ಅತ್ತೆ, ಚೆನ್ನಾಗಿದ್ದೀರಾ ನೀವು? ಅಯ್ಯೋ ನಾನು ಚೆನ್ನಾಗಿದ್ದೀನಿ ಕಣ್ ಬಾರಮ್ಮ. ಎಷ್ಟ್ ದಿವಸ ಅಯ್ಯೋ ಹೆಂಗ ಚೆನ್ನಾಗಿದ್ದು, ಇನ್ಮೇಲಿಂದ ಇನ್ನೇನು ಏನ್ ಚಂದನೋ ಏನೋ ಕಣ. ಬಾ ನೀನ್ ಚೆನ್ನಾಗಿದ್ದೀಯನಮ್ಮ? ಇಷ್ಟ ದಿವಸ ಚೆನ್ನಾಗಿದ್ದೆ ಕಣತ್ತೆ. ಇಷ್ಟ ದಿವಸ ಬಹಳ ಚೆನ್ನಾಗಿದ್ದೆ. ಇನ್ಮೇಲಿಂದ ಸಾಮಾನ್ಯಕ್ಕೆ ನಾನೇ ಚೆನ್ನಾಗಿರಲ್ಲ ಅನ್ಸುತ್ತೆ. ಅದೇ ಚಂದು ಹಿಂಗ್ ಹೇಳ್ತಿದ್ಯಾ? ಯಾಕೆ ಏನಾಯ್ತು? ನೀನು ಬೇಜಾರು ಮಾಡ್ಕೊಳ ಅಂತ ನಿನ್ಗೇನಾಗೈತೆ? ಯಾರು ಏನ್ ಮಾಡಿರೋ ನಿನ್ಗೆ? ನಿನ್ಗೆ ಯಾಕೆ ಬೇಜಾರು ಮಾಡ್ಸಿದ್ದು? ಯಾರವ್ರು ಬೇಜಾರು ಮಾಡ್ಸಿದ್ದು ಹೇಳು ನನ್ಗೆ. ಏನಂತ ಕೇಳಿದ್ದಾರೆ? ಯಾಕೆ ಚಂದು ಯಾಕೆ ಏನಾಯ್ತಮ್ಮ? ಅಯ್ಯೋ ಬನ್ನಿ ಅತ್ತೆ, ನಂದಣೆ ಬರ ಏನ್ ಮಾಡೋಣ. ಏನಿಲ್ಲ ಕಣ್ ಬರ್ರಿ. ಏನದು ಕೈಲೇನೋ ತಗೊಂಬಂದಿದ್ರ ಏನೋ ಇಟ್ಕೊಂಡು? ಅಯ್ಯೋ ನಿನ್ಗೆ ಪಾನಿಪುರಿ ಅಂದ್ರೆ ಇಷ್ಟ ಅಲ್ವೇನಮ್ಮ, ಅದಕ್ಕೋಸ್ಕರ ನಿಮ್ ಮಾವು ಬಂದು ಹೇಳ್ತು ನನ್ಗೆ.
ನಮ್ ಚಂದು ಬಂದಿದ್ದಾಳ ಕಣೆ, ಅವಳಿಗೆ ಏನಾದ್ರು ಇಷ್ಟ ಆದಿದ್ದು ಏನಾದ್ರು ಮಾಡ್ಕೊಂಡು ಹೋಗು, ಇಲ್ಲ ಮನೆ ಹತ್ರನೇ ಕರೆದಿದ್ದೀನಿ, ಅವಳು ಬರ್ತಾಳೆ ಇವಾಗ, ಮಾಡಿಟ್ಟಿರು ಅಂತ ಹೇಳಿರು. ನಾನು ನಿನಗೆ ಪಾನಿಪುರಿ ಅಂದ್ರೆ ಇಷ್ಟ ಅಲ್ವಾ, ಅದಕ್ಕೋಸ್ಕರ ಪಾನಿಪುರಿ ಎಲ್ಲ ಮಾಡಿ ರೆಡಿ ಮಾಡ್ಕೊಂಡು ಇಷ್ಟೊತ್ತವರೆಗೂ ಕಾಯ್ದೆ ಕಣಮ್ಮ, ಅವಾಗ ಬರ್ತೀಯ ಇವಾಗ ಬರ್ತೀಯ ಅಂತ. ನೀನ್ ಬರ್ಲೇ ಇಲ್ವಲ್ಲ, ಅದಕ್ಕೆ ಅತ್ಲಾಗಿ ಮನೆಯಿಂದ ನಾನೇ ಮಾಡ್ಕೊಂಡ್ ಬಂದೆ ಕಣಮ್ಮ ಅತ್ಲಾಗಿ. ಪಾಪ ಏನ್ ಬೇಜಾರಲ್ಲಿ ಇದ್ದಾಳೋ ಏನೋ ಅಂತ ನಿಮ್ ಮಾವ ಬೇರೆ ಹೇಳ್ತಿದ್ರು, ನಮ್ ಚಂದು ಬಾಳ ಬೇಜಾರಲ್ಲಿ ಇದ್ದ ಕಣೆ ಪಾಪ. ಸಖತ್ ಬೇಜಾರಲ್ಲಿ ಇದ್ದಾಳೆ, ಅವಳಿಗೆ ಚೆನ್ನಾಗಿ ನೋಡ್ಕ ಬೇಜಾರ್ ಮಾಡಿಸ್ಬೇಡ ಅಂತ ಹೇಳಿರು, ಅದಕ್ಕೆ ಬಂದೆ ಕಣ್ ಚಂದು ನಾನು. ಅತ್ತೆ ನನಗೋಸ್ಕರ ಪಾನಿಪುರಿ ಮಾಡ್ಕೊಂಡ್ ಬಂದ್ರ ನೋಡಿ, ನನಗೋಸ್ಕರ ಎಷ್ಟೊಂದೆಲ್ಲ ರಿಸ್ಕ್ ತಗೊಂತೀರಾ ನೀವು. ಅಲ್ಲ ಮನೆ ಹತ್ರ ಕೆಲ್ಸಗಳಿದ್ರು ಕೆಲ್ಸ ಎಲ್ಲ ಬಿಟ್ಟು ನನಗೋಸ್ಕರ ಅಂತ ನೀವು ಪ್ರೀತಿಯಿಂದ ಪಾನಿಪುರಿ ಮಾಡ್ಕೊಂಡ್ ಬಂದಿದ್ರಲ್ಲ ಅತ್ತೆ. ನಮ್ಮ ಮನೇಲಿ ಇದಾರೆ ಎಲ್ಲಾರ್ಗುನು, ಎಲ್ಲಾರ್ಗುನು ಬಹಳ ಚೇಂಜ್ ಆಗ್ಬಿಟ್ಟಿದಾರೆ ಕಣತೆ. ಇನ್ಮೇಲಿಂದ ಬಹಳ ಅಂದ್ರೆ ಸಿಕ್ಕಾಬಟ್ಟೆ ಚೇಂಜ್ ಆಗ್ಬಿಟ್ಟಿದ್ದಾರೆ. ನಾವು ಮಗಳನ್ನದೇ ಮರ್ತು ಬಿಟ್ಟಿದ್ದಾರೆ ಏನೋ ನಮ್ಮ ಮನೇಲಿ. ಅತ್ತೆ ಬಾರತ್ತೆ ಕುತ್ಕೋ ಬಾರತ್ತೆ. ಇಲ್ಲ ಕಣಮ್ಮ ಚಂದು, ನನಗೆ ಕೆಲ್ಸದ ಮೇಲೆ ಕೆಲ್ಸಗಳಿದಾವೆ ಮನೇಲಿ, ಇನ್ನು ಅಡಿಗೆ ಮಾಡ್ಬೇಕು. ನಿಮ್ ಮಾವ ಬೇರೆ ಬರ್ತಾರೆ, ಅಡಿಗೆ ಮಾಡ್ಬೇಕು. ನಿನ್ಗೆ ಸಾಯಂಕಾಲ ಏನಮ್ಮ ಅಡಿಗೆ ಮಾಡೋಣ? ಪಾಯಸ ಏನಾದ್ರು ಮಾಡೋಣ, ಇಲ್ಲ ಒತ್ತು ಶಾವಿಗೆ ಮಾಡೋದೇನಮ್ಮ? ನಿನ್ಗೆ ಒತ್ತು ಶಾವಿಗೆ ಅಂದ್ರೆ ಬಹಳ ಇಷ್ಟ ಅಲ್ವಾ, ಮಾಡೋಣ ಒತ್ತು ಶಾವಿಗೆ ಏನಾದ್ರು? ಅಯ್ಯೋ ಬೇಡ ಕಣ್ ಸುಮ್ನಿರಿ ಅತ್ತೆ, ನಾಳೆ ಇನ್ಮೇಲಿಂದ ಇಲ್ಲೇ ಇರ್ತೀನಿ, ಮನೇಲೇ ಇರ್ತೀನಿ, ಇನ್ನೇನು ಅಲ್ಲೇ ಇರ್ತೀನಿ ಕಣ್ ಹೇಳ್ರಿ. ನಾನು ಇಲ್ಲಿ ನನಗೆ ಯಾಕ ಇಷ್ಟಾನೇ ಆಗ್ತಿಲ್ಲ, ಇಲ್ಲಿ ಮನೇಲಿ ಇರೋದಕ್ಕೆ ಇಷ್ಟ ಆಗ್ತಿಲ್ಲ. ಕೆಲವು ಜನಗಳು ನನಗೆ ಇಷ್ಟ ಇಲ್ದರೆ ಜನಗಳೆಲ್ಲ ಮನೇಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ, ಹಂಗಾಗಿ ಮನ್ಸಿಗೆ ನೆಮ್ಮದಿನೇ ಇಲ್ಲ, ಸಮಾಧಾನನೇ ಇಲ್ಲ ಕಣತ್ತೆ. ಅಲ್ಲೇ ಬರ್ತೀನಿ ಕಣ್ ಹೇಳ್ರಿ. ನಿಮ್ ಜೊತೆನೆ ಅಲ್ಲೇ ಇದ್ ಬಿಡ್ತೀನಿ ನಾನು. ಆಯ್ತು ಬಾರ್ ಪಾಪ. ಅಲ್ಲ ಕಣ್ ಚಂದು, ನೀನ್ ಬರೋದೆಚ್ಚ ನಾವ್ ನೋಡ್ಕೊಳದೆಚ್ಚ ನಿನ್ಗೆ? ಅಲ್ಲ ಕಣಮ್ಮ, ನನ್ ಮಗಳು ನೀನು ಬೇರೆನೇನಿಲ್ಲ ಕಣಮ್ಮ, ನೀನೇ ನನ್ ಮನೆಗೆ ದೊಡ್ಡ ಮಗಳು ಇದ್ದಂಗೆ. ಅಲ್ಲ ನೀನು ಇಷ್ಟೊಂದೆಲ್ಲ ಬೇಜಾರ್ ಮಾಡ್ಕೊಂಡಿದ್ರೆ ನಾನು ನೋಡ್ಕೊಂಡಿರಕ್ಕಾಗುತ್ತಾ? ನಾನು ನಿಮ್ಮ ಮಾವ ಮೊದ್ಲೇ ಹೇಳ್ಬಿಟ್ಟೈತೆ, ಚಂದಗೆ ಒಂದ್ ಸ್ವಲ್ಪನೂ ಬೇಜಾರ್ ಮಾಡ್ಕೊಂಡಂಗೆ ನೋಡ್ಕೊಳೋ ಜವಾಬ್ದಾರಿ ನಿನ್ಗಂತ. ಬಾ ಚಂದು ಮನೆಗೆ ಹೋಗೋಣ ಬಾ, ಅಲ್ಲೇ ಉಳ್ಕೊಳುವಂತೆ. ಬಾರಮ್ಮ, ಬಾಳ ಜನ ಚೇಂಜ್ ಆಗ್ಬಿಟ್ಟಿದಾರ ಕಣಮ್ಮ, ಬಾರಮ್ಮ. ನೀನ್ ಬಂದಿದ್ಯಾ ಅಂತ ಇಲ್ಲಿ ಮನೆ ಹತ್ರ ಬಂದಿದ್ದೀನಿ. ಎಲ್ಲಾರು ಬಾಳ ಚೇಂಜ್ ಆಗ್ಬಿಟ್ಟಿದಾರ ಕಣ್ ಚಂದು. ನನ್ಗೆ ಮೊದ್ಲು ಎಲ್ಲಾರು ಎಷ್ಟು ಚೆನ್ನಾಗಿ ಮನೇಲಿ ಕರೆಯೋರು ನೋಡ್ಕೊಳೋರು, ಇಲ್ಲೇ ಈಗ ಯಾರು ಕರೆಯೋದೇ ಇಲ್ಲ ಕಣಮ್ಮ. ಈ ಮನೆಗೋಸ್ಕರ ಈ ಆಸ್ತಿ ಪಾಸ್ತಿ ಎಲ್ಲ ಉಳಿಸ್ಕೊಳ್ಳೋದಕ್ಕೋಸ್ಕರ ಎಷ್ಟೊಂದೆಲ್ಲ ಕಷ್ಟಪಟ್ಟಿದೀವಿ ನಾನು ನಿಮ್ಮ ಮಾವ, ಗೊತ್ತಾ? ಇವಾಗ ನಮ್ಗೆ ಯಾರು ಕರಿತಿಲ್ಲ, ಯಾರು ಮಾತಾಡ್ಸಲ್ಲ ಕಣ್ ಚಂದು. ನೀನು ಒಬ್ಳೆ ನೋಡ್ಕೊಳೋದು ಮಾತಾಡ್ಸೋದು ನಮ್ಗೆ. ಬಂದಿದ್ದಾಳಲ್ಲಮ್ಮ ಶಶಿ, ಎಲ್ಲ ಅವಳದೇ ಕಣಮ್ಮ, ಪ್ರತಿ ಒಂದನು ಎಲ್ಲ ವ್ಯವಹಾರಗಳೆಲ್ಲ ಅವಳೇ ತಗೊಂತಿದ್ದಾಳೆ. ಅವಳು ಹೇಳ್ದಂಗೆ ನಿಮ್ಮ ಅಮ್ಮ ಮಾತು ಕೇಳೋದು, ಇನ್ನು ಯಾರ ಮಾತನ್ನು ಕೇಳಲ್ಲ ಕಣಮ್ಮ. ನಮ್ಗೂನು ಇತ್ತೀಚೆಗೆ ಮೊದ್ಲು ಅಮ್ಮ ಎಷ್ಟು ಚೆನ್ನಾಗಿ ಮಾತಾಡ್ಸೋರು, ಮನೆ ಹತ್ರ ಎಲ್ಲ ಕರೆಯೋರು, ನಮಗ್ ಬಿಟ್ಟು ಊಟ ಮಾಡ್ತಿರ್ಲಿಲ್ಲ, ತಿಂಡಿ ತಿಂತಿರ್ಲಿಲ್ಲ. ಇತ್ತೀಚೆಗೆ ನಮಗ್ ಮಾತಾಡ್ಸೋದೇ ಇಲ್ಲ. ಒಂದ್ ದಿವಸ ಮನೆ ಹತ್ರ ಬರಲ್ಲ ಅಂದ್ರೆ ಫೋನ್ ಮೇಲೆ ಫೋನ್ ಮಾಡೋರು, ಇಲ್ಲ ಮನೆ ಹತ್ರ ಅವರೇ ಹುಡ್ಕೊಂಡ್ ಬರೋರು. ನಿಮ್ಮಮ್ಮ ಇವಾಗ ಬರೋದೇ ಇಲ್ಲ ಕಣಮ್ಮ. ಅಯ್ಯೋ ಸೊಸೆ ಬಂದಿದ್ದಾಳಲ್ಲ, ಇನ್ನೇನಕ್ ನಮ್ಗೆ ನೆನ್ಪು ಮಾಡ್ಕೊಡ್ತಾರ ಕಣ್ ಹೇಳು? ಹಳೆದೆಲ್ಲ ಮರ್ತೋಗ್ಬಿಡ್ತಾರ ಕಣಮ್ಮ ಜನಗಳು. ನಮ್ದಿಲ್ಲಿ ಕಣಮ್ಮ. ಚಂದು ನೀನು ಸ್ವಲ್ಪ ಜೋಪಾನಾಗಿರು, ನಿನ್ಗೂ ಮರ್ತೋಗ್ಬಿಡ್ತಾರೆ ಮನೆಯವ್ರು ಎಲ್ಲಾರು. ಒಳ್ಳೆ ಸೊಸೆ ಸಿಕ್ಕಿದಾಳಂತ ನಿನ್ಗೆ ಮರ್ತೇ ಬಿಡ್ತಾರೆ ಎಲ್ಲ. ನಿಮ್ಮ ಅತ್ತಿಗೆ ಇದಾರ ನೋಡು, ಎಲ್ಲ ನಿಮ್ಮ ಅತ್ತಿಗೆದೇನೆ ಕಣಮ್ಮ ಪ್ರತಿ ಒಂದಿನ ವ್ಯವಹಾರಗಳು. ಕಣತೆ, ಗೊತ್ತು ಎಲ್ಲ ಗೊತ್ತಾಗ್ತೈತೆ. ಎಲ್ಲ ಬಂದಿದಾಳಲ್ಲ ನಮ್ಮ ಅತ್ತಿಗೆ, ಎಲ್ಲ ಅವಳಿಂದಾನೆ ಇವೆಲ್ಲ ನಡೀತಿರೋದು. ನಮ್ಗೆ ಈಗ ನಿಮ್ಗೆ ಹೆಂಗೆ ದೂರ ಮಾಡ್ತಿದಾರ ನಮ್ಮ ಅಪ್ಪ ಅಮ್ಮ, ಸ್ವಲ್ಪ ದಿವಸದಲ್ಲಿ ನನಗೂ ಹಂಗೆ ಮಾಡ್ತಾರೆ. ನನಗ್ ಗೊತ್ತೈತೆ ಚೆನ್ನಾಗಿ. ಇಲ್ಲಾಂದ್ರೆ ಯಾರಿಗಾರ ನೋಡ್ಬಿಟ್ಟು ಮದುವೆ ಮಾಡ್ಬಿಟ್ಟು ನೆಮ್ಮದಿಯಾಗಿದ್ಬಿಡೋಣ ಅಂತ ಬಹಳ ಪ್ರಯತ್ನ ಪಡ್ತಾರೆ. ನನಗ್ ಗೊತ್ತೈತೆ ಚೆನ್ನಾಗಿ ಏನೇನ್ ಮಾಡ್ಬೇಕಂತ ಚೆನ್ನಾಗ್ ಗೊತ್ತೈತೆ. ಮೊದ್ಲು ನಮ್ಮ ಅಣ್ಣಂಗೂ ನಮ್ಮ ಅತ್ತಿಗೆಗೂ ಮನೆಯಿಂದ ಆಚೆ ಕಡೆ ಕಳಿಸ್ಬೇಕು, ಅವಾಗ್ಲೇನೆ ನಾವೆಲ್ಲ ನೆಮ್ಮದಿಯಾಗಿರೋದಕ್ ಸಾಧ್ಯ. ಇಲ್ಲ ಅಂದ್ರೆ ಇರೋದಕ್ ಆಗಲ್ ಕಣತೆ. ಅತ್ತೆ ನಿಮ್ಮಿಂದ ಒಂದ್ ಸಹಾಯ ಆಗ್ಬೇಕು ನನಗೆ. ಏನಾದ್ರೂ ಮಾಡ್ಬಿಟ್ಟು ಇವ್ರಿಬ್ರಿಗೂ ಗಂಡ ಹೆಂಡತಿಗೆ ಇಬ್ರಿಗೂ ನಮ್ಮ ಮನೆಯಿಂದ ಹೊರಗಡೆ ಕಳಿಸ್ಬೇಕು. ಅದಕ್ಕೆ ಏನಾದ್ರೂ ಒಂದ್ ಐಡಿಯಾ ಹೇಳ್ಕೊಡ್ರಿ ಅತ್ತೆ. ಮಾತ್ರ ಇವ್ರು ಮಾತ್ರ ಯಾವ್ದೇ ಕಾರಣಕ್ಕೂ ನಮ್ಮ ಮನೆಯಲ್ಲಿ ಇರಬಾರ್ದು. ನಮ್ಮ ಮನೇಲಿ ಇದ್ರೆ ನೀವ್ ಹೇಳ್ದಂಗೆ ಈಗ ಹೆಂಗೆ ನಿಮ್ಗೆ ದೂರ ಮಾಡಿದಾರ ನೋಡ್ರಿ, ನಮ್ಮ ಮನೆಯವರೆಲ್ಲಾರು ಕರೆಕ್ಟ್ ಆಗಿ ಮಾತಾಡ್ಸಲ್ಲ, ಟೈಮ್ ಸರಿಯಾಗಿ ನೋಡ್ಕೊಳಲ್ಲ. ಹಂಗೆ ನನ್ಗೂ ಹಂಗೆ ಮಾಡೋದು ಇವ್ರು, ನನಗ್ ಚೆನ್ನಾಗ್ ಗೊತ್ತೈತೆ. ಅದಕ್ಕೋಸ್ಕರ ನಾನು ಅತ್ತೆ ನಿಮ್ಗೆ ಹೇಳ್ತಿರೋದು, ಇವ್ರು ಇರೋ ಅಷ್ಟು ದಿನ ನಮ್ಗೆ ತೊಂದ್ರೆ. ನಾವಿಬ್ರು ಏನಾದ್ರೂ ಮಾಡ್ಬಿಟ್ಟು ಇವ್ರಿಗೆ ಮನೆಯಿಂದ ಆಚೆ ಕಡೆ ಹಾಕ್ಲೇಬೇಕು. ಇಲ್ಲ ಅಂದ್ರೆ ನನ್ಗಂತೂ ಸಮಾಧಾನನೇ ಇಲ್ಲ ಕಣತ್ತೆ. ಅಲ್ಲ ಕಣ್ ಚಂದು, ನನಗೆ ನಿಂದೆ ಚಿಂತೆ ಕಣಮ್ಮ. ಪಾಪ ನನ್ ಚಂದು ಬಹಳ ಒಳ್ಳೆವಳು, ಅವಳಿಗೆ ಹಿಂಗೆಲ್ಲ ಮೋಸ ಆಗ್ತೈತಲ್ಲ, ಅನ್ಯಾಯ ಆಗ್ತೈತಲ್ಲ ಅಂತ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ. ಇನ್ ಮುಂದೆ ನಿನ್ಗೇನಮ್ಮ ಮದ್ವೆ ಮಾಡಿ ಕಳಿಸ್ಬಿಟ್ಟೆ, ನಿನ್ಗೇನ್ ಮನೆ ಹತ್ರ ಕರ್ಕೊಳೋದಿರ್ಲಿ, ಮನೆ ಹತ್ರ ಸೇರಿಸ್ಕೊಳೋದು ಇಲ್ಲ. ನಿಮ್ ಅತ್ತೆ ಇದಾರಲ್ಲ ಅತ್ಗೆ, ಈಗ ಬಂದಿದಾರಲ್ಲ ಅವಳು ಶಶಿ, ಅವಳೇನ್ ಸಾಮಾನ್ಯದವಳು ಅನ್ಕೋಬೇಡ. ಬಾಳ ಇದ್ದಾಳೆ. ಅಲ್ಲ ನಿಮ್ಮ ಅಣ್ಣ ದಿಲೀಪ ಇದಾನಲ್ಲ, ಪೂರಾ ಚೇಂಜ್ ಆಗ್ಬಿಟ್ಟಿದ್ದಾನೆ. ಈಗ ಬರ್ತಾ 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 ಇನ್ನು ಸ್ವಲ್ಪ ದಿವಸ ನಿಮ್ಮಮ್ಮನೂ
ಪೂರಾ ಚೇಂಜ್ ಆಗ್ತಾ ಬಂದಿದ್ದಾರೆ. ಇನ್ನೇನು ನೀನ್ ಹೇಳ್ದಂಗೆ ಮಾತು ಕೇಳೋದು ಇಲ್ಲ, ನಿಂದೇನು ನಡೆಯಲ್ಲ. ಸುಮ್ನೆ ಒಂದ್ ಮೂಲೆಯಲ್ಲಿ ಕುತ್ಕೊಂಡಿರ್ಬೇಕು, ಅವ್ರು ಹೇಳಿದ ಮಾತು ಕೇಳ್ಕೊಂಡು ಸುಮ್ನೆ ಇರ್ಬೇಕು, ಹಂಗಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಿರೋದು. ನೀನು ಬಹಳ ಜಾಣಿ ಆಗ್ಬೇಕು, ಬಹಳ ಬುದ್ಧಿವಂತಿ ಆಗ್ಬೇಕು. ಹಿಂಗೆ ಇದ್ರೆ ನೀನು ಉದಾಸೀನ ಮಾಡ್ಕೊಳ್ತಾ ಹೋದ್ರೆ ನಿನಗೆ ಗ್ಯಾರಂಟಿ ಎಡವಟ್ಟ ಇಲ್ಲಿ. ಹೂ ಕಣತೆ, ನನ್ಗೆಲ್ಲ ಚೆನ್ನಾಗ್ ಗೊತ್ತೈತೆ. ಅಲ್ಲ, ಇಷ್ಟು ದಿವಸ ಪಾಪ ಕಷ್ಟ ಸುಖಕ್ಕೆ ನಮ್ಮ ಮಾವ ಆಗಿದ್ದು. ಈ ಮನೆ ಬೆಳಿಬೇಕಂದ್ರೆ ನಮ್ಮ ಅಪ್ಪಂಗೆ ಸಹಾಯ ಯಾರು ಮಾಡಿಲ್ಲ. ಎಲ್ಲ ನಮ್ಮ ಅಪ್ಪಂದು ಅಣ್ಣ ತಮ್ಮಂದುಗಳು, ನಮ್ಮ ಚಿಕ್ಕಪ್ಪಂದ್ರುಗಳು ಎಲ್ಲಾರು ಮೋಸ ಮಾಡಿ ಹೋಗ್ಬಿಟ್ರು ನಮ್ಮ ಅಪ್ಪಂಗೆ. ಪಾಪ ನಮ್ಮ ಅಪ್ಪಂಗೆ ಯಾರು ಗತಿ ಇರಲಿಲ್ಲ. ಅಂತ ಟೈಮಲ್ಲಿ ನಮ್ಮ ಮಾವ ಪ್ರತಿಯೊಂದಕ್ಕೂ ಸಾಥ್ ಕೊಟ್ಟು ಒಂದು ಹೊಲ ಗದ್ದೆ ಮಾಡ್ಲಿ, ನಮ್ಮ ಅಪ್ಪ ಒಂದು ಕೋಳಿ ಫಾರಂ ಮಾಡಿದ್ರು, ಏನ್ ಮಾಡಿದ್ರು ಕೂಡ ಪ್ರತಿಯೊಂದಕ್ಕೂ ಸಪೋರ್ಟ್ ಆಗಿದ್ದಿದ್ದು ನಮ್ಮ ಮಾವ. ಅಂತ ಮಾವಂಗೇನೇನೆ ಎಲ್ಲ ಮರ್ತೋಗ್ಬಿಟ್ಟಿದಾರ ಅಂದ್ಮೇಲೆ ನನಗ್ ಮರ್ತೋಗಂಗಿರ್ತಾರ? ಮರ್ತೋಗಿ ಹೋಗ್ತಾರೆ, ನನಗ್ ಚೆನ್ನಾಗ್ ಗೊತ್ತೈತೆ. ಸುಮ್ಕಿರಿ, ಇದಕ್ಕೆಲ್ಲದನ್ನು ನಾವು ಬ್ರೇಕ್ ಹಾಕ್ಲೇಬೇಕು. ಇಲ್ಲ ಅಂದ್ರೆ ಬಹಳ ಬೆಳೆದ್ ಬಿಡ್ತಾರ ಕಣತೆ ಇವರು. ಬೆಳೆದ್ ಬಿಡ್ತಾರ ಇವರು, ಬಿಡಬಾರ್ದು. ನಾವು ಏನಾದ್ರೂ ಒಂದ್ ಮಾಡ್ಬೇಕು. ಸುಮ್ಕಿರಿ, ಕುತಂತ್ರ ಮಾಡೋಣ. ಅದೇ ಕಣಮ್ಮ ಚಂದು, ನಾನು ಹೇಳೋದಿಲ್ ಕೇಳಿಲಿ, ನಾನು ಹೇಳೋದ್ ಅರ್ಥ ಮಾಡ್ಕ. ಏನ್ ಮಾಡ್ಬೇಕು ಗೊತ್ತಾ? ನೀನು ಹೋಗ್ಬಿಟ್ಟು ಈಗ ಜಗಳ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ನಿಮ್ಗೆ ಕೆಟ್ಟವಳು ಮಾಡ್ತಾರೆ. ನಿಮ್ ಶಶಿ, ನಿಮ್ ಅತ್ತಿಗೆ ಇದಾರಲ್ಲ ಶಶಿ, ಎಲ್ಲಾರ ಮುಂದೆನೂ ಒಳ್ಳೆಯವಳು ಅನ್ಸ್ಕೊಳ್ತಿದ್ದಾಳೆ. ನೀನು ಕೆಟ್ಟವಳಾಗ್ಬೇಡ. ಅದಕ್ಕೇನೆ ನಾನು ಧೈರ್ಯ ಹೇಳ್ತೀನಿ, ಎಲ್ಲಾರ ಜೊತೆನೂ ಚೆನ್ನಾಗಿರು, ನಿಮ್ಮ ಅತ್ತಿಗೆ ಜೊತೆನೂ ಚೆನ್ನಾಗಿರು. ಆದ್ರೆ ಒಳೊಳಗನೆ ಕುತಂತ್ರ ಮಾಡ್ತಿರ್ಬೇಕು ನಾವು ಅಷ್ಟೇ. ಒಟ್ನಲ್ಲಿ ನಿಮ್ಮ ಅತ್ತಿಗೆಗೆ ನಿಮ್ಮ ಅಪ್ಪ ಅಮ್ಮನ ಮುಂದೆ ಏನಾದ್ರೂ ಮಾಡ್ಬಿಟ್ಟು ಕೆಟ್ಟವಳನ್ನ ಮಾಡ್ಬೇಕು ಅಷ್ಟೇ. ಕೆಟ್ಟವಳನ್ನ ಮಾಡ್ಬೇಕು. ಅವಳಿಗೆ ನಿಮ್ಮ ಅಣ್ಣಂಗೂ ನಿಮ್ಮ ಅತ್ತಿಗೆಗೂ ಇಬ್ರಿಗೂ ಮನೆಯಿಂದ ಆಚೆ ಕಡೆ ಹಾಕ್ಬೇಕು. ಹಂಗ ಐಡಿಯಾ ಮಾಡು ಅಷ್ಟೇ. ಅಲ್ಲ ಕಣತೆ, ನೀವ್ ಹೇಳ್ತಿರೋದು ಕರೆಕ್ಟ್. ಈಗ ಬಂದ್ಬಿಟ್ಟು ಅವ್ರು ಒಳ್ಳೆ ಅನ್ಸ್ಕೊಂಡ್ಬಿಟ್ರೆ ನಾನ್ ಬಿಟ್ಬಿಡ್ತೀನ? ನಾನು ಇಷ್ಟ ದಿವಸ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಅಂತ ನಾನು ಇರೋದು, ನನಗ್ ಗೊತ್ತು ಕಷ್ಟಗಳು ಏನಂತ. ಆಯ್ತಮ್ಮ, ಬೇಜಾರ್ ಮಾಡ್ಕೋಬೇಡ. ಇವಾಗ ಆಯ್ತು, ತಿನ್ನು. ಪಾನಿಪುರಿ ಚೆನ್ನಾಗೈತೆ ನೋಡಮ್ಮ, ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟ್ ಆಗೈತೆ ನೋಡಮ್ಮ. ನಿನ್ಗೋಸ್ಕರ ಪ್ರೀತಿಯಿಂದ ಮಾಡ್ಕೊಂಡ್ ಬಂದಿರೋದು. ಏನು ಯೋಚನೆ ಮಾಡಬೇಡ. ನಿಮ್ ಮನೆಯವ್ರ ಕೈ ಬಿಟ್ರು ನಿನ್ಗೆ ನಾವಿದೀವಿ ನಿನ್ ಜೊತೆ. ನಿಮ್ ಮಾವನೂ ನಿಮ್ಮ ಅತ್ತೆ ಇದಾರಂತ ಮರಿಬೇಡ. ನೀನೇನು ಯೋಚನೆ ಮಾಡಬೇಡ. ನಿನ್ಗೋಸ್ಕರ ಪ್ರತಿಯೊಂದಕ್ಕೂ ನಾವಿರ್ತೀವಿ ನಿನ್ನ ಜೊತೆ. ಏನಕ್ಕೂ ನಿನ್ ತಲೆನೇ ಕೆಡಿಸ್ಕೋಬೇಡ. ಆರಾಮಾಗಿ ಪಾನಿಪುರಿ ತಿನ್ನಪ್ಪ. ತುಂಬಾ ಥ್ಯಾಂಕ್ಸ್ ಕಣತೆ. ನಾನು ಸಿಕ್ಕಾಬಟ್ಟೆ ಬೇಜಾರಲ್ಲಿ ಕುಂತಿದ್ದೆ. ಬಂದಾಗ್ಲಿ ನನಗೆ ಯಾರು ಸರಿಯಾಗಿ ಮಾತಾಡ್ತಿಲ್ಲ, ಕರೆಕ್ಟ್ ಆಗಿ ಮಾತಾಡ್ತಿಲ್ಲ ಅಂತ ಸಖತ್ ಬೇಜಾರಂಗೆ ಅಳರಂಗ್ ಮಕ ಮಾಡ್ಕೊಂಡ್ ಕುಂತಿದ್ದೆ. ನೀನು ಬಂದ್ಬಿಟ್ಟು ನನಗೆ ಪಾನಿಪುರಿ ಎಲ್ಲ ಮಾಡ್ಕೊಂಡ್ ಬಂದ್ ಕೊಟ್ಟು ಬೇಜಾರ್ ಕಳಿಯಂಗ್ ಮಾಡ್ತಿದ್ದೀನಿ ಕಣತೆ. ಥ್ಯಾಂಕ್ಸ್ ಕಣತೆ. ಮನೆ ಹತ್ರ ಬರ್ತೀನಿ ನಡೀರಿ. ಇಲ್ಲಿ ನನಗೆ ಯಾಕ ಇರೋದಕ್ಕೇನೆ ಮನ್ಸು ಬರ್ತಿಲ್ಲ, ಕುತ್ಕೊಳಕ್ಕೂ ಮನ್ಸಾಗ್ತಿಲ್ಲ. ಗೊತ್ತಾ ನನ್ಗೆ ಎಷ್ಟು ಬೇಜಾರಾಗ್ತೈತಂತ. ನಡೀರಿ, ಇಲ್ಲಿಂದ ಹೋಗ್ಬಿಡೋಣ. ನೋಡ್ರಿ, ಅವಾಗ್ಲಿಂದನೂ ನೀವು ಬಂದಿದ್ದೀರಾ, ನಾನು ಆಚೆ ಕಡೆ ಕುಂತಿದೀವಿ. ಇಷ್ಟೊತ್ತಿಗೆ ನಮ್ಮ ಅಮ್ಮ ಯಾವಾಗ್ಲೂ ಬಂದ್ಬಿಟ್ಟು ನಮ್ಮಿಬ್ರಿಗೂ ಎಷ್ಟು ಚೆನ್ನಾಗಿ ಮಾತಾಡ್ಸ್ಕೊಂಡ್ ಕುತ್ಕೊಳ್ಳೋದು. ಅಲ್ಲ, ಒಳಗಡೆ ಸೊಸೆ ಜೊತೆ ಕುತ್ಕೊಂಡ್ಬಿಟ್ಟು ಆರಾಮ ಮಾತಾಡ್ಸ್ಕೊಂಡ್ ಕುಂತಿದ್ದಾರೆ. ಆಚೆ ಕಡೆನಾದ್ರೂ ಬಂದ್ಬಿಟ್ಟು ಏನ್ ಮಾಡ್ತಿದ್ದೀರಾ ಅಂತ ಮಾತಾಡ್ತಿದ್ದಾರೆ ನೋಡ್ರಿ, ಕೇಳ್ತಿದ್ದಾರೆ ನೋಡ್ರಿ. ಅದ್ರಲ್ಲೂ ಇವತ್ತು ಬಂದಿರೋದು ನಾನು. ನನ್ನ ಮಗಳು ಏನ್ ಮಾಡಿದಾಳೆ, ಏನ್ ಮಾಡ್ತಿದ್ದಾಳೆ, ಹೋಗಿ ಮಾತಾಡ್ಸೋಣ ಅಂತ ಒಂದ್ ಈಟಾದ್ರೂ ನಮ್ಮ ಅಮ್ಮಂಗೆ ಅನಿಸ್ತಾನೆ ಇಲ್ವಾ? ಅಷ್ಟೊಂದು ಬೇಜಾರ್ಬಿಟ್ಟಿದಾರ ನಮ್ಮಮ್ಮ. ಅದೇ ನನಗೆ ಆಶ್ಚರ್ಯ ಆಗ್ತಿರೋದು. ಹೋಗ್ಲಿ ಬಿಡು ಚಂದ್ರ, ಯಾಕೆ ಬೇಜಾರ್ ಮಾಡ್ಕೊಂತೀಯ? ಅಲ್ಲ, ನಿನ್ಗೂನು ಒಳ್ಳೆ ಟೈಮ್ ಅಂತ ಬರುತ್ತೆ, ಸುಮ್ಕಿರು. ಈಗ ನಿಮ್ಮ ಅಪ್ಪ ಅಮ್ಮ ಅಣ್ಣಂಗೆ ಅವಳ ಕಡೆ ಮಾಡ್ಕೊಂಡ್ಬಿಟ್ಟು ನಿನ್ಗೆ ಬೇರೆ ಮಾಡಿದಾರೆ, ನಿನ್ಗೆ ಮಾತಾಡ್ಸಂಗ್ ಮಾಡಿದಾಳ ಅವಳು. ಹಂಗೆ ಎಂತಾರ್ಗಾದ್ರೂ ಚೇಂಜ್ ಮಾಡ್ಬಿಡ್ತಾರ ಕಣಮ್ಮ ನಿಮ್ಮ ಅತ್ತಿಗೆ. ಬಾಳ ಬುದ್ಧಿವಂತಿ ಇದ್ದಾಳೆ. ನೀನ್ ಅನ್ಕೊಂಡಿರೋಷ್ಟು ದಡ್ಡಿ ಏನಲ್ಲ, ಬಹಳ ಜೋಪಾನಾಗಿರ್ಬೇಕು ನೀನು, ಸರಿನಾ? ಆಯ್ತು ಬಿಡಿಯತ್ತೆ, ನನಗ್ ಗೊತ್ತಿದೆ ಯಾರ್ಯಾರು ಏನೇನ್ ಮಾಡ್ತಾರಂತ ನನಗ್ ಚೆನ್ನಾಗ್ ಗೊತ್ತೈತೆ. ಬಂದ್ ಅರ್ಧ 1 ಗಂಟೆಗೆನೆ ಎಲ್ಲ ನೋಡ್ಕೊಂಡ್ಬಿಟ್ಟೆ. ನಮ್ಮ ಮನೆ ಎಷ್ಟು ಬೇಗ ಚೇಂಜ್ ಆಯ್ತು ಅಂತ ಇವಾಗ ಗೊತ್ತಾಗ್ತೈತೆ. ನಮ್ಮ ಅತ್ತೆ ಬರೋದಕ್ಕಿಂತ ಮುಂಚೆನೆ, ನಮ್ಮ ಅತ್ತಿಗೆ ಬರೋದಕ್ಕಿಂತ ಮುಂಚೆನೆ ಒಂಥರ ಇತ್ತು, ಇವಾಗ್ಲೇನೆ ಒಂಥರ ಆಗ್ಬಿಟ್ಟಿದ್ದಾರೆ. ಇರ್ಲಿ ಕಣ್ಬಿಡಿ, ನನ್ಗೇನು ಏನ್ ಬೇಜಾರೇನಿಲ್ಲ, ನನಗೂ ಗೊತ್ತಿದೆ. ಅಲ್ಲ, ನಮ್ಮ ಮನೆಯವ್ರಂತೂ ನನಗ್ ಪ್ರೀತಿ ಮಾಡಿಲ್ಲ ಅಂದ್ರೂ ನಿಮ್ಮಂತರಾದ್ರೂ ನನಗೆ ಚೆನ್ನಾಗಿ ನೋಡ್ಕೊಂತಿರಲ್ಲ, ನನಗೆ ಅಷ್ಟೇ ಸಾಕು.